ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಕೃಪೆ ದೊಡ್ಡದಾಗಿದೆ. ಕರ್ತನು ಒಳ್ಳೆಯವನಾಗಿದ್ದಾನೆ. ಈ ದಿನದ ಕೀರ್ತನೆಯ ಭಾಗ ಕೀರ್ತನೆಗಳು 3ನೇ ಅಧ್ಯಾಯ 1ರಿಂದ 8ನೇ ವಾಕ್ಯ. ಈ ಅಧ್ಯಾಯದ ಮುಖ್ಯ ಪೀಠಿಕೆ ಶತ್ರು ಬಾಧಿತನಾದ ದೇವಭಕ್ತನ ಪ್ರಾರ್ಥನೆ. ಶತ್ರುಗಳ ಕಾಟ ತಾಳಲಿಕ್ಕಾಗದೆ ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಶತ್ರುವಿನಿಂದ ಬಾಧಿತನಾಗಿರುವಂಥ ವ್ಯಕ್ತಿ ಯಾರೆಂಬುದಾಗಿ ನೋಡಬೇಕಾದ್ರೆ ಅರಸನಾಗಿರುವಂಥ ದಾವೀದನು ತನ್ನ ಜೀವಿತದಲ್ಲಿ ಬಂದಂಥ ಪ್ರತಿ ಒಂದೊಂದು ಸಂಗತಿಗಳನ್ನು ಕೀರ್ತನೆಗಳಾಗಿ ಕೊಟ್ಟಿರುವಂಥ ಕೀರ್ತಿ ದಾವೀದನಿಗೆ ಸಲ್ಲುತ್ತದೆ ಪ್ರಿಯರೇ. ಸಂತೋಷವಾಗಿದ್ದಾಗಲೂ ಸ್ತುತಿ ಪದಗಳನ್ನು ಹಾಡಿರುವಂಥದ್ದು ಕೀರ್ತನ ರೂಪದಲ್ಲಿ ಕೊಟ್ಟಿದ್ದಾನೆ. ದುಃಖದ ಸಂಗತಿಗಳು, ಶತ್ರು ಬಾಧಿತ ಆಗಿರಬಹುದು, ಕಷ್ಟದ ಸನ್ನಿವೇಶಗಳಾಗಿರಬಹುದು, ಎಲ್ಲವುಗಳನ್ನು ದಾವೀದನು ಕೀರ್ತನ ರೂಪದಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಈ ಒಂದೊಂದು ಕೀರ್ತನೆ ಭಾಗವನ್ನು ಓದುವಾಗ, ಅದನ್ನು ಧ್ಯಾನ ಮಾಡುವಾಗ ನಮಗೂ ಅರಿವಾಗ್ತದೆ, ಹೌದು ಇಂಥ ಸಂದರ್ಭದಲ್ಲಿ ನಾವು ಕೂಡ ಇದ್ದೆವು, ನಾವು ಕೂಡ ಹಾದು ಬಂದೆವು ಎಂಬುದನ್ನು ಕೇಳಿ ಅನೇಕ ಹೃದಯಗಳನ್ನು ಕೀರ್ತನೆಗಳು ತಟ್ಟುವಂಥದ್ದನ್ನು ನಾವು ನೋಡುತ್ತೇವೆ. 3ನೇ ಅಧ್ಯಾಯದ ಮುಖ್ಯ ವಿಶೇಷತೆ 2 ಕಾರ್ಯಗಳನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ನೆಗೆಟಿವ್ ಆಗಿ ಮಾತನಾಡುವಂಥ ಜನರು, ಪಾಸಿಟಿವ್ ಆಗಿ ಮಾತನಾಡುವಂಥ ವ್ಯಕ್ತಿ. ಯಾಕೆ ನಕಾರಾತ್ಮಕವಾದಂಥ ರೀತಿಯಲ್ಲಿ ಜನ ಮಾತನಾಡ್ತಾ ಇದ್ದಾರೆ, ಅದನ್ನು ನಾವು ಯಾವ ರೀತಿಯಾಗಿ ಸ್ವೀಕರಿಸಿಕೊಳ್ಳಬೇಕು? ಸಹಜವಾಗಿ ಶತ್ರುಗಳು ನಮ್ಮ ಏಳಿಗೆಯನ್ನು ಯಾವತ್ತೂ ಬಯಸುವುದಿಲ್ಲ, ನಮ್ಮ ಉದ್ಧಾರವನ್ನು ಯಾವತ್ತೂ ಸಹಿಸುವುದಿಲ್ಲ. ಬಂದಂಥ ಕಷ್ಟಗಳಲ್ಲಿ ಅವರು ಜೊತೆಗಿದ್ದು ಸಂತೈಸುವ ಬದಲು ನಮ್ಮ ವಿಷಯದಲ್ಲಿ ನಾನಾ ವಿಧವಾಗಿರುವಂಥ ಮಾತುಗಳನ್ನಾಡಿ ನೋಯಿಸುವಂಥದ್ದನ್ನು ನಾವು ನೋಡುತ್ತೇವೆ. ದಾವೀದನಿಗಿರುವಂಥ ಶತ್ರುಗಳಲ್ಲಿ ದೇವರೇ ನನಗೆ ವಿರೋಧವಾಗಿ ಎದ್ದಿರುವಂಥ ಶತ್ರುಗಳು ಹೆಚ್ಚಾಗಿದ್ದಾರೆ, ನನ್ನ ವೈರಿಗಳು ಬಹಳವಾಗಿದ್ದಾರೆ, ಅವರು ನನ್ನ ವಿಷಯದಲ್ಲಿ ಆಡಿಕೊಳ್ತಾ ಇದ್ದಾರೆ, ಇವನಿಗೆ ದೇವರಿಂದ ಸಹಾಯವು ದೊರೆಯುವುದೇ ಇಲ್ಲ ಎಂಬುದಾಗಿ. ಅಂದರೆ ಶತ್ರುಗಳು ದಾವೀದನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ, ದೇವರಿಂದ ಇವನಿಗೆ ಸಹಾಯವು ಆಗುವುದೇ ಇಲ್ಲ. ನೆಗೆಟಿವ್ ಮಾತುಗಳು, ಆಗುವುದೇ ಇಲ್ಲ, ಎಲ್ಲ ಒಳ್ಳೆಯದೇ ಆಗ್ತದೆ ಅಂತೇಳಿ ಅನ್ನುವಾಗ ಆಗೋದಿಲ್ಲ. ಇದು ಚೆನ್ನಾಗಿರುತ್ತದೆ, ಚೆನ್ನಾಗಿರುವುದಿಲ್ಲ. ಅನೇಕ ವಿಧದಲ್ಲೂ ಕೂಡ ಇಂಥ ವ್ಯಕ್ತಿಗಳನ್ನು ನಮ್ಮ ಜೀವಿತದಲ್ಲೂ ನಾವು ಕೂಡ ಕಾಣಲಿಕ್ಕೆ ಸಾಧ್ಯ. ನಾವು ಏನಾದರೂ ಒಂದು ಮಾಡಲಿಕ್ಕೆ ಹೋಗುತ್ತೇವೆ, ಅವರು ಆಗೋದಿಲ್ಲ ಬಿಡು, ನಿನಗೆ ಇದರಲ್ಲಿ ಸಕ್ಸಸ್, ಅದರಲ್ಲಿ ನಿನಗೆ ಜಯ ಸಿಗೋದಿಲ್ಲ ಬಿಡು, ಇದರಿಂದ ನೀನು ಉದ್ಧಾರ ಆಗೋದಿಲ್ಲ ಬಿಡು, ಇದರಲ್ಲಿ ನೀನು ಸೋಲ್ತೀಯ, ಜಯ ಗಳಿಸೋದಿಲ್ಲ ಎಂಬುವಂಥ ನಕಾರಾತ್ಮಕವಾಗಿರುವಂಥ ಮಾತುಗಳನ್ನು ಆಡುವಂಥದ್ದನ್ನು ನಾವು ನೋಡುತ್ತೇವೆ. ಇವನ ಕತೆ ಮುಗಿದೋಯಿತು, ಇಷ್ಟಕ್ಕೆ ಇವನ ಜೀವನ ಮುಗಿದೋಯಿತು, ಇನ್ನು ಇವನ ಮೇಲೆ ಹೇಳೋದೇ ಇಲ್ಲ, ಈ ರೋಗದಿಂದ ವಾಸಿ ಆಗುವುದಿಲ್ಲ, ಈ ಬಿಸ್ನೆಸ್ಸಿಂದ ಉದ್ಧಾರ ಆಗುವುದಿಲ್ಲ, ಇವನು ನಷ್ಟವಾಗಿ ಹೋದ, ಇವನು ವ್ಯರ್ಥವಾಗಿ ಹೋದ, ಇವನು ಮತ್ತೆ ಎದ್ದೇಳುವುದಿಲ್ಲ ಅನ್ನುವಂಥ ನಕಾರಾತ್ಮಕವಾಗಿರುವಂಥ ಮಾತುಗಳನ್ನು ಆಡಿ ಕುಗ್ಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆ ಮಾತುಗಳನ್ನು ಕೇಳಿದಾಗ ಸಹಜವಾಗಿ ಎಲ್ಲರೂ ಕೂಡ ಏನಾಗ್ತಾರೆ, ವೇದನೆಗೊಳಗಾಗಿ ಮನಗುಂದಿದವರಾಗಿ ಜೀವಿತದ ಯಶಸ್ಸನ್ನು ಕಳೆದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಬಟ್ ದಾವೀದನಿಗೆ ಬಂದಂತೆ ಈ ನಕಾರಾತ್ಮಕವಾಗಿರುವಂಥ ಮಾತುಗಳ ವಿಷಯದಲ್ಲಿ ಯಾವ ರೀತಿಯಾಗಿ ಅದನ್ನು ತೆಗೆದುಕೊಳ್ತಾ ಇದ್ದಾನೆ ಎಂಬುದಾಗಿ ನೋಡಬೇಕಾದ್ರೆ, ದೇವರಿಂದ ಇವನಿಗೆ ಸಹಾಯವು ದೊರೆಯುವುದಿಲ್ಲ ಎಂಬುವಂಥ ಮಾತಿಗೆ, ಆದರೂ ದೇವರೇ ನನಗೆ ನೀನೇ ಗುರಾಣಿಯಾಗಿದ್ದೀಯಾ, ನನ್ನ ಸಹಾಯವು ನಿನ್ನಿಂದಾನೇ ಬರುವುದು, ನನ್ನನ್ನು ರಕ್ಷಿಸುವ ದೇವರು ನೀನು, ನನ್ನನ್ನು ಸುರಕ್ಷಿತವಾಗಿ ಕಾಪಾಡುವ ದೇವರು ನೀನು, ನನ್ನನ್ನು ಕಾಯುವಂಥ ಭದ್ರವಾದ ಕೋಟೆ ನೀನು ಎಂಬುವಂಥ ಭರವಸದ ಮಾತುಗಳನ್ನು ಹೇಳಿಕೊಳ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ನೆಗೆಟಿವ್ ಆಗಿ ಬಂದಂಥ ಮಾತುಗಳನ್ನು ಪಾಸಿಟಿವ್ ಆದಂಥ ರೀತಿಯಲ್ಲಿ ಪರಿವರ್ತಿಸಿಕೊಳ್ತಾ ಇದ್ದಾನೆ. ನಕಾರಾತ್ಮಕವಾಗಿರುವಂಥ ಮಾತುಗಳಿಗೆ ಸಕಾರಾತ್ಮಕವಾಗಿರುವಂಥ ಮಾತುಗಳಿಂದ ತನ್ನನ್ನು ತಾನು ಬಲಪಡಿಸಿಕೊಳ್ತಾ ಇದ್ದಾನೆ ಪ್ರಿಯರೇ. ಆದರೂ ದೇವರೇ ನನ್ನನ್ನು ಕಾಯುವ ಗುರಾಣಿ ನೀನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ನೀನು. ತನ್ನ ಮಗನಾದ ಅಬ್ಷಾಲೋಮನಿಂದ ಅವನಿಗೆ ವಿರೋಧ ಬಂದಾಗ, ಅವನಿಗೆ ಭಯಪಟ್ಟು ಅರಮನೆಯನ್ನು ತೊರೆದು ಅಡವಿಯಲ್ಲಿ ಓಡಾಡುವಂಥ ಸಂದರ್ಭಗಳಲ್ಲಿ ಅವಮಾನಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದಾನೆ. ಅಬ್ಷಾಲೋಮನು ತನ್ನ ಅನೇಕ ಉಪಪತ್ನಿಯರೊಂದಿಗೆ ಕೆಟ್ಟದಾಗಿ ವರ್ತಿಸಿರುವುದರಿಂದ ತಾಳಲಾದಂಥ ಅವಮಾನದ ನಿಮಿತ್ತವಾಗಿ ಜನ ಆತನ ವಿರುದ್ಧವಾಗಿ ಆಡ್ತಾ ಇದ್ದಾರೆ, ಜನ ಆತನ ವಿರುದ್ಧವಾಗಿ ಮಾತನಾಡ್ತಾ ಇರುವಾಗ ದಾವೀದನು ಹೇಳ್ತಾ ಇದ್ದಾನೆ, ನನ್ನ ದೇವರು ನನ್ನ ತಲೆಯನ್ನು ಎತ್ತುವಂತೆ ಮಾಡುತ್ತಾರೆ. ನೋಡಿ, ಎಷ್ಟು ಆದರಣೆಯುಕ್ತವಾಗಿರುವಂಥ ಮಾತನ್ನು ದಾವೀದನು ಹೇಳಿಕೊಳ್ತಾ ಇದ್ದಾನೆ. ಹೌದು, ಈಗಿನ ಪ್ರಪಂಚದಲ್ಲಿ, ಈ ದುಷ್ಟ ಯುಗದಲ್ಲಿ ಅನೇಕ ನಮ್ಮ ಸುತ್ತಮುತ್ತಲಿರುವಂಥ ನಕಾರಾತ್ಮಕವಾಗಿರುವಂಥ ವ್ಯಕ್ತಿಗಳಿರುವಾಗ ನಾವು ಏನಾದರೂ ಮಾಡೋಕ್ಕೆ ಹೋಗುವಾಗ ಅಡ್ಡಗಾಲ ಹಾಕಿ ಆದರೂ ಇದು ಆಗಲ್ಲ ಬಿಡು ನಿನಗೆ,
ನಿನಗೆ ಜಾಬ್ ಸಿಗಲ್ಲ ಬಿಡು, ನಿನಗೆ ನಿನ್ನ ಜೀವನದಲ್ಲಿ ಉದ್ಧಾರ ಆಗಲ್ಲ ಬಿಡು, ನಿನ್ನ ಮನೆ ಕಟ್ಟಿಕೊಳ್ಳಲ್ಲ ಬಿಡು, ನಿನ್ನ ಭವಿಷ್ಯ ಹೀಗೆ ಇರ್ತದೆ ಬಿಡು, ಸೊ ನೀನು ನಷ್ಟ ಅನುಭವಿಸ್ತೀಯ ಬಿಡು. ನಕಾರಾತ್ಮಕವಾಗಿರುವಂಥ ಸಂಗತಿಗಳನ್ನು ಮಾತನಾಡುವಾಗ ನಾವು ತಲೆ ಕೆಡಿಸಿಕೊಳ್ಳದೆ, ನಾನು ನಂಬಿರುವಂಥ ದೇವರು ನನ್ನನ್ನು ಬಲಪಡಿಸುತ್ತಾನೆ, ನಾನು ನಂಬಿರುವಂಥ ದೇವರು ನನ್ನನ್ನು ಉದ್ಧಾರ ಮಾಡುತ್ತಾನೆ, ನಾನು ನಂಬಿರುವಂಥ ದೇವರು ನನಗೆ ಬಿಡುಗಡೆ ಕೊಡುತ್ತಾನೆ, ನಾನು ನಂಬಿರುವಂಥ ದೇವರು ನನ್ನ ಅವಮಾನವನ್ನು ತೆಗೆದುಹಾಕಿ ನನ್ನ ತಲೆ ಎತ್ತಿ ನಡೆಯುವ ಹಾಗೆ ಮಾಡ್ತಾನೆ ಅನ್ನುವಂಥ ಭರವಸೆ ಮಾತನ್ನು ನಾವು ನೀವು ಹೇಳಿಕೊಳ್ಳುವುದಾದರೆ ಖಂಡಿತವಾಗಲೂ ದಾವೀದನನ್ನು ತಲೆ ಎತ್ತಿ ನಡೆಯುವ ಹಾಗೆ ಮತ್ತು ಅರಮನೆಯನ್ನು ಸೇರಿಸುವ ಹಾಗೆ ಮಾಡಿದ ದೇವರು ಇವತ್ತು ನಮ್ಮನ್ನು ಕೂಡ ಆಶೀರ್ವಾದ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಒಂದು ಅಂಥ ನಕಾರಾತ್ಮಕವಾಗಿರುವಂಥ ಮಾತುಗಳು ನಮ್ಮ ಕಿವಿಗೆ ಬೀಳುವಾಗ ನಾವು ದೇವರ ವಾಕ್ಯದಿಂದ ಆಧರಣೆಗೊಳ್ಳೋಣ. ದಾವೀದನು ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಸಂಗತಿಗಳು ಬರುವಾಗ ದೇವರು ನನ್ನ ಪರವಾಗಿದ್ದಾರೆ, ದೇವರು ನನಗೆ ಸಹಾಯ ಮಾಡ್ತಾರೆ, ದೇವರು ನನಗೆ ಗುರಾಣೆ ಆಗಿದ್ದಾರೆ ಅನ್ನುವಂಥ ಮಾತು ನಡೆದು ದೇವರ ಆಶೀರ್ವಾದವನ್ನು ಹೊಂದಿಕೊಂಡಂತೆ ನಾವು ಹೊಂದಿಕೊಳ್ಳೋಣ, ಆಶೀರ್ವಾದವನ್ನು ಅನುಭವಿಸೋಣ ಎಂಬುದಾಗಿ ಹೇಳುತ್ತಾ ದೇವರಿಗೆ ಕೀರ್ತನೆ ಭಾಗದಿಂದ ಆಶೀರ್ವಾದ ಮಾಡಲಿ. ಆಮೇಲೆ ಕಣ್ಣುಗಳನ್ನು ಮುಚ್ಚೋಣ. ಸ್ತೋತ್ರಂ ದೇವ, ನಿನ್ನ ಕೃಪೆಗಾಗಿ ಸ್ತೋತ್ರ, ವಾಕ್ಯದಿಂದ ನಮ್ಮ ಜೊತೆ ಮಾತನಾಡಿದಕ್ಕಾಗಿ ಸ್ತೋತ್ರ.